ಜಮೀನು ಅವ್ರು ದಾನ ಕೊಟ್ರು ಅವ್ರನ್ನೇ ಸರಿ ಇಲ್ಲ ಅಂತ ಇಂತ ಹೇಳೋ ಜನಕ್ಕೆ ನಾವ್ ಎಂತ ಮುಟ್ಟಾಳ್ರು ಅಂತ ಹೇಳ್ತೀವಿ ನಾವು ಅಷ್ಟೇ. ಮೈಸೂರನ್ನಾಳಿದ ಪ್ರತಿ ಮಹಾರಾಜರು ಅಭಿವೃದ್ಧಿಯ ಬೀಜ ಬಿತ್ತಿದ್ದಾರೆ. ಸಿದ್ದರಾಮಯ್ಯ ಕೊಡುಗೆಗೆ 2018ರಲ್ಲಿ ಜನ ತಕ್ಕ ಉತ್ತರ ನೀಡಿದ್ದಾರೆ ಅಂತ ಮೈಸೂರು ಒಡೆಯರ್ ಯದುವೀರವರು ಕಿಡಿಕಾರಿದ್ದಾರೆ. ಬಂದು ಬೀದಿಗೆ ಬಂದು ನೋಡ್ಲಿ ಏನೇನ್ ಸಂಕಷ್ಟಗಳಿದಾವೆ ಅಂತ ಜನಗೆ. ಇಲ್ಲಿ ಬಂದು ಅಲ್ಲಿ ವಾಣಿಜ್ಯ ಇಲಾಖೆ ಮೂಲಕ ಟ್ಯಾಕ್ಸ್ ನೋಟಿಸ್ಗಳು ಕಳಿಸೋದು, ತಮ್ಮ ಗ್ಯಾರಂಟಿ ಇದರಲ್ಲಿ ಏನು ಯೋಜನೆಗಳು ವಿಫಲ ಆಗ್ತಾ ಇರೋ ಕಾರಣಕ್ಕಾಗಿ ಅದಕ್ಕೆ ಹಣ ಉತ್ಪಾದಿಸಬೇಕಾಗಿರ್ತಕ್ಕಂಥದ್ದು ಗುರಿ ಇಟ್ಕೊಂಡು ಇಂಥ ಎಲ್ಲ ಏನು ವ್ಯವಸ್ಥೆ ದುರ್ಬಳಕೆ ಮಾಡೋದ್ ಬದಲು ಮತ್ತೆ ಇಲ್ಲಿ ಜನರು ದಿಕ್ತಪ್ಪಿಸಿದ ಬದಲು ಬಂದು ಇದಕ್ಕೆ ಒಂದು ಜನರ ಸಂಕಷ್ಟಗಳನ್ನು ಬಗೆಹರಿಸೋದಕ್ಕೆ ಪ್ರಯತ್ನ ಮಾಡಿ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಎಲ್ಲಿ, ಸಿದ್ದರಾಮಯ್ಯ ಎಲ್ಲಿ? ಇಬ್ಬರಿಗೂ ಹೋಲಿಕೆ ಮಾಡೋದೇ ದೊಡ್ಡ ಅಪಹಾಸ್ಯ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಕೃಷ್ಣರಾಜ ಒಡೆಯರ್ ಅವರ ಹೋಲಿಕೆ ಮಾಡ್ಕೊಂಡಿರೋ ಸಿದ್ದರಾಮಯ್ಯ ಅದೊಂದು ಅಪಹಾಸ್ಯ ಅಂತ ನನ್ನ ಆಸೆ. ಅವರೆಲ್ಲಿ ಇವರೆಲ್ಲಿ ಅಧಿಕಾರಕ್ಕೋಸ್ಕರ ಸುತ್ತಾಡ್ತಾ ಇರೋ ಸಿದ್ದರಾಮಯ್ಯನವರು, ಪಾರ್ಟಿಯಿಂದ ಪಾರ್ಟಿಗೆ ಜಂಪ್ ಹೊಡಿತಾ ಇರುವಂತಹ ಸಿದ್ದರಾಮಯ್ಯನವರು, ಅವ್ರನ್ನ ಇವರು ಹೋಲಿಕೆ ಮಾಡ್ಕೊಳ್ಳೋದು ಅರ್ಥನೇ ಇಲ್ಲ. ವರ್ಗಾವಣೆ ಖಾತೆ ಸಚಿವ ಯತೀಂದ್ರ ಹೇಳಿದ ಮಾತಲ್ಲ, ತಂದೆಯ ಅಂತರಾಳದ ಭಾವನೆ ಅಂತ ಪ್ರತಾಪ್ ಸಿಂಹ ವ್ಯಂಗ್ಯವಾಡಿದ್ರು. ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಸರ್ಕಾರದಲ್ಲಿ ಅನಧಿಕೃತವಾಗಿ ಒಂದು ವರ್ಗಾವಣೆ ಖಾತೆ ರಚನೆಯಾಗಿ ಆ ವರ್ಗಾವಣೆ ಖಾತೆ ಸಚಿವರಾಗಿರುವಂತಹ ಯತೀಂದ್ರ ಅವರು ನಾಲ್ವಡಿ ಕೃಷ್ಣರಾಜ ಒಡೆಯವರವರಿಗಿಂತ ತಮ್ಮ ತಂದೆಯವರಾದಂತಹ ಸಿದ್ದರಾಮಯ್ಯನವರೇ ದೊಡ್ಡವರು, ಅವರು ಇನ್ನೂ ಜಾಸ್ತಿ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅಂತ ನನ್ನ ಹೇಳಿಕೆಯನ್ನು ಕೊಟ್ಟಿದ್ರು. ಇದು ಯತೀಂದ್ರ ಅವರ ಬಾಯಿಂದ ಬಂದಿರುವಂತಹ ಅವರ ಮನದಾಳದ ಮಾತು ಮಾತ್ರ ಅಲ್ಲ, ಅದು ಸಿದ್ದರಾಮಯ್ಯ ಸಾಹೇಬ್ರ ಈ ಹಿಂದಿನ ಅವರ ನಡೆ ಮಾತುಗಳನ್ನೆಲ್ಲ ನೋಡಿದಾಗ ಅದು ಅವರ ತಂದೆಯವರಾದಿರುವಂತಹ ಸಿದ್ದರಾಮಯ್ಯನವರ ಅಂತರಾಳದ ಭಾವನೆನೂ ಕೂಡ ಇದೇ ಆಗಿದೆ. ಮಹಾರಾಜರಂತೆ ಕೆಲಸ ಮಾಡಿಲ್ಲ, ನಿಮ್ಮಪ್ಪ ರಾಜ್ಯವನ್ನ ದಿವಾಳಿ ಮಾಡವನೆ ಅಂತ ಯತ್ನಾಳ್ ಕಿಡಿಕಾರಿದ್ದಾರೆ. ಅವ್ರು ಏನು ಅವ್ರ ಮಗ ತೀರಾ ಹಾದಿ ಬಿಟ್ಟು ಮಾತಾಡಕತ್ತಾನಪ್ಪ. ಏನಾರು ಸ್ವಲ್ಪ ಶಾಣ್ಯಾದನ ತಿಳ್ಕೊಂಡಿದ್ದೀವಿ ನಾವು. ಪೂರ್ತಿ ನಮ್ಮ ಮೈಸೂರು ಮಹಾರಾಜಕ್ಕಿಂತ ಭಾರಿ ನಮ್ಮ ಅಪ್ಪ ಮಾಡ್ಯಾನ. ನಿಮ್ಮಪ್ಪ ಏನ್ ಮಾಡ್ಯಾನ, ಗ್ಯಾರಂಟಿ ಮಾಡಿ ಕರ್ನಾಟಕ ದಿವಾಳಿ ಮಾಡ್ಯಾನ, ಅದು ಗೊತ್ತಿಲ್ಲ ಅವರಿಗೆ ಪಾಪ. ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಸುಖ ಸುಮ್ಮನೆ ವಿವಾದ ಸೃಷ್ಟಿಸಿದ್ದು ವಿಪಕ್ಷಗಳಿಗೆ ಮತ್ತೊಂದು ಅಸ್ತ್ರ ಕೊಟ್ಟಂತಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಜಮೀನು ಅವ್ರು ದಾನ ಕೊಟ್ರು ಅವ್ರನ್ನೇ ಸರಿ ಇಲ್ಲ ಅಂತ ಇಂತ ಹೇಳೋ ಜನಕ್ಕೆ ನಾವ್ ಎಂತ ಮುಟ್ಟಾಳ್ರು ಅಂತ ಹೇಳ್ತೀವಿ ನಾವು ಅಷ್ಟೇ. ಮೈಸೂರನ್ನಾಳಿದ ಪ್ರತಿ ಮಹಾರಾಜರು ಅಭಿವೃದ್ಧಿಯ ಬೀಜ ಬಿತ್ತಿದ್ದಾರೆ. ಸಿದ್ದರಾಮಯ್ಯ ಕೊಡುಗೆಗೆ 2018ರಲ್ಲಿ ಜನ ತಕ್ಕ ಉತ್ತರ ನೀಡಿದ್ದಾರೆ ಅಂತ ಮೈಸೂರು ಒಡೆಯರ್ ಯದುವೀರವರು ಕಿಡಿಕಾರಿದ್ದಾರೆ. ಬಂದು ಬೀದಿಗೆ ಬಂದು ನೋಡ್ಲಿ ಏನೇನ್ ಸಂಕಷ್ಟಗಳಿದಾವೆ ಅಂತ ಜನಗೆ. ಇಲ್ಲಿ ಬಂದು ಅಲ್ಲಿ ವಾಣಿಜ್ಯ ಇಲಾಖೆ ಮೂಲಕ ಟ್ಯಾಕ್ಸ್ ನೋಟಿಸ್ಗಳು ಕಳಿಸೋದು, ತಮ್ಮ ಗ್ಯಾರಂಟಿ ಇದರಲ್ಲಿ ಏನು ಯೋಜನೆಗಳು ವಿಫಲ ಆಗ್ತಾ ಇರೋ ಕಾರಣಕ್ಕಾಗಿ ಅದಕ್ಕೆ ಹಣ ಉತ್ಪಾದಿಸಬೇಕಾಗಿರ್ತಕ್ಕಂಥದ್ದು ಗುರಿ ಇಟ್ಕೊಂಡು ಇಂಥ ಎಲ್ಲ ಏನು ವ್ಯವಸ್ಥೆ ದುರ್ಬಳಕೆ ಮಾಡೋದ್ ಬದಲು ಮತ್ತೆ ಇಲ್ಲಿ ಜನರು ದಿಕ್ತಪ್ಪಿಸಿದ ಬದಲು ಬಂದು ಇದಕ್ಕೆ ಒಂದು ಜನರ ಸಂಕಷ್ಟಗಳನ್ನು ಬಗೆಹರಿಸೋದಕ್ಕೆ ಪ್ರಯತ್ನ ಮಾಡಿ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಎಲ್ಲಿ, ಸಿದ್ದರಾಮಯ್ಯ ಎಲ್ಲಿ? ಇಬ್ಬರಿಗೂ ಹೋಲಿಕೆ ಮಾಡೋದೇ ದೊಡ್ಡ ಅಪಹಾಸ್ಯ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಕೃಷ್ಣರಾಜ ಒಡೆಯರ್ ಅವರ ಹೋಲಿಕೆ ಮಾಡ್ಕೊಂಡಿರೋ ಸಿದ್ದರಾಮಯ್ಯ ಅದೊಂದು ಅಪಹಾಸ್ಯ ಅಂತ ನನ್ನ ಆಸೆ. ಅವರೆಲ್ಲಿ ಇವರೆಲ್ಲಿ ಅಧಿಕಾರಕ್ಕೋಸ್ಕರ ಸುತ್ತಾಡ್ತಾ ಇರೋ ಸಿದ್ದರಾಮಯ್ಯನವರು, ಪಾರ್ಟಿಯಿಂದ ಪಾರ್ಟಿಗೆ ಜಂಪ್ ಹೊಡಿತಾ ಇರುವಂತಹ ಸಿದ್ದರಾಮಯ್ಯನವರು, ಅವ್ರನ್ನ ಇವರು ಹೋಲಿಕೆ ಮಾಡ್ಕೊಳ್ಳೋದು ಅರ್ಥನೇ ಇಲ್ಲ. ವರ್ಗಾವಣೆ ಖಾತೆ ಸಚಿವ ಯತೀಂದ್ರ ಹೇಳಿದ ಮಾತಲ್ಲ, ತಂದೆಯ ಅಂತರಾಳದ ಭಾವನೆ ಅಂತ ಪ್ರತಾಪ್ ಸಿಂಹ ವ್ಯಂಗ್ಯವಾಡಿದ್ರು. ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಸರ್ಕಾರದಲ್ಲಿ ಅನಧಿಕೃತವಾಗಿ ಒಂದು ವರ್ಗಾವಣೆ ಖಾತೆ ರಚನೆಯಾಗಿ ಆ ವರ್ಗಾವಣೆ ಖಾತೆ ಸಚಿವರಾಗಿರುವಂತಹ ಯತೀಂದ್ರ ಅವರು ನಾಲ್ವಡಿ ಕೃಷ್ಣರಾಜ ಒಡೆಯವರವರಿಗಿಂತ ತಮ್ಮ ತಂದೆಯವರಾದಂತಹ ಸಿದ್ದರಾಮಯ್ಯನವರೇ ದೊಡ್ಡವರು, ಅವರು ಇನ್ನೂ ಜಾಸ್ತಿ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅಂತ ನನ್ನ ಹೇಳಿಕೆಯನ್ನು ಕೊಟ್ಟಿದ್ರು. ಇದು ಯತೀಂದ್ರ ಅವರ ಬಾಯಿಂದ ಬಂದಿರುವಂತಹ ಅವರ ಮನದಾಳದ ಮಾತು ಮಾತ್ರ ಅಲ್ಲ, ಅದು ಸಿದ್ದರಾಮಯ್ಯ ಸಾಹೇಬ್ರ ಈ ಹಿಂದಿನ ಅವರ ನಡೆ ಮಾತುಗಳನ್ನೆಲ್ಲ ನೋಡಿದಾಗ ಅದು ಅವರ ತಂದೆಯವರಾದಿರುವಂತಹ ಸಿದ್ದರಾಮಯ್ಯನವರ ಅಂತರಾಳದ ಭಾವನೆನೂ ಕೂಡ ಇದೇ ಆಗಿದೆ. ಮಹಾರಾಜರಂತೆ ಕೆಲಸ ಮಾಡಿಲ್ಲ, ನಿಮ್ಮಪ್ಪ ರಾಜ್ಯವನ್ನ ದಿವಾಳಿ ಮಾಡವನೆ ಅಂತ ಯತ್ನಾಳ್ ಕಿಡಿಕಾರಿದ್ದಾರೆ. ಅವ್ರು ಏನು ಅವ್ರ ಮಗ ತೀರಾ ಹಾದಿ ಬಿಟ್ಟು ಮಾತಾಡಕತ್ತಾನಪ್ಪ. ಏನಾರು ಸ್ವಲ್ಪ ಶಾಣ್ಯಾದನ ತಿಳ್ಕೊಂಡಿದ್ದೀವಿ ನಾವು. ಪೂರ್ತಿ ನಮ್ಮ ಮೈಸೂರು ಮಹಾರಾಜಕ್ಕಿಂತ ಭಾರಿ ನಮ್ಮ ಅಪ್ಪ ಮಾಡ್ಯಾನ. ನಿಮ್ಮಪ್ಪ ಏನ್ ಮಾಡ್ಯಾನ, ಗ್ಯಾರಂಟಿ ಮಾಡಿ ಕರ್ನಾಟಕ ದಿವಾಳಿ ಮಾಡ್ಯಾನ, ಅದು ಗೊತ್ತಿಲ್ಲ ಅವರಿಗೆ ಪಾಪ.
ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಸುಖಾಸುಮ್ಮನೆ ವಿವಾದ ಸೃಷ್ಟಿಸಿದ್ದು ವಿಪಕ್ಷಗಳಿಗೆ ಮತ್ತೊಂದು ಅಸ್ತ್ರ ಕೊಟ್ಟಂತಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಜಮೀನಾರು ದಾನ ಕೊಟ್ಟರು ಅವ್ರನ್ನೇ ಸರಿಯಿಲ್ಲ ಅಂತ ಇಂತ ಹೇಳೋ ಜನಕ್ಕೆ ನಾವ್ ಎಂತ ಮುಟ್ಟಾಳ್ರು ಅಂತ ಹೇಳ್ತೀವಿ ನಾವು ಅಷ್ಟೇ. ಮೈಸೂರನ್ನಾಳಿದ ಪ್ರತಿ ಮಹಾರಾಜರು ಅಭಿವೃದ್ಧಿಯ ಬೀಜ ಬಿತ್ತಿದ್ದಾರೆ. ಸಿದ್ದರಾಮಯ್ಯ ಕೊಡುಗೆಗೆ 2018ರಲ್ಲಿ ಜನ ತಕ್ಕ ಉತ್ತರ ನೀಡಿದ್ದಾರೆ ಅಂತ ಮೈಸೂರು ಒಡೆಯರ್ ಯದುವೀರವರು ಕಿಡಿಕಾರಿದ್ದಾರೆ. ಬಂದು ಬೀದಿಗೆ ಬಂದು ನೋಡ್ಲಿ ಏನೇನ್ ಸಂಕಷ್ಟಗಳಿದಾವೆ ಅಂತ ಜನಗೆ. ಇಲ್ಲಿ ಬಂದು ಅಲ್ಲಿ ವಾಣಿಜ್ಯ ಇಲಾಖೆ ಮೂಲಕ ಟ್ಯಾಕ್ಸ್ ನೋಟಿಸ್ಗಳು ಕಳಿಸೋದು, ತಮ್ಮ ಗ್ಯಾರಂಟಿ ಇದರಲ್ಲಿ ಏನು ಯೋಜನೆಗಳು ವಿಫಲ ಆಗ್ತಾ ಇರೋ ಕಾರಣಕ್ಕಾಗಿ ಅದಕ್ಕೆ ಹಣ ಉತ್ಪಾದಿಸಬೇಕಾಗಿರ್ತಕ್ಕಂಥದ್ದು ಗುರಿ ಇಟ್ಕೊಂಡು ಇಂಥ ಎಲ್ಲ ಏನು ವ್ಯವಸ್ಥೆ ದುರ್ಬಳಕೆ ಮಾಡೋದ್ ಬದಲು ಮತ್ತೆ ಇಲ್ಲಿ ಜನರ ದಿಕ್ತಪ್ಪಿಸಿದ ಬದಲು ಬಂದು ಇದಕ್ಕೆ ಒಂದು ಜನರ ಸಂಕಷ್ಟಗಳನ್ನು ಬಗೆಹರಿಸೋದಕ್ಕೆ ಪ್ರಯತ್ನ ಮಾಡಿ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಎಲ್ಲಿ, ಸಿದ್ದರಾಮಯ್ಯ ಎಲ್ಲಿ? ಇಬ್ಬರಿಗೂ ಹೋಲಿಕೆ ಮಾಡೋದೇ ದೊಡ್ಡ ಅಪಹಾಸ್ಯ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಕೃಷ್ಣರಾಜ ಒಡೆಯರ್ ಅವರ ಹೋಲಿಕೆ ಮಾಡ್ಕೊಂಡಿರೋ ಸಿದ್ದರಾಮಯ್ಯನ ಅದೊಂದು ಅಪಹಾಸ್ಯ ಅಂತ ನನ್ನ ಅನಿಸಿಕೆ. ಅವರೆಲ್ಲಿ ಇವರೆಲ್ಲಿ ಅಧಿಕಾರಕ್ಕೋಸ್ಕರ ಸುತ್ತಾಡ್ತಾ ಇರೋ ಸಿದ್ದರಾಮಯ್ಯನವರು, ಪಾರ್ಟಿಯಿಂದ ಪಾರ್ಟಿಗೆ ಜಂಪ್ ಹೊಡಿತಾ ಇರುವಂತಹ ಸಿದ್ದರಾಮಯ್ಯನವರು, ಅವ್ರನ್ನ ಇವರು ಹೋಲಿಕೆ ಮಾಡ್ಕೊಳ್ಳೋದು ಅರ್ಥನೇ ಇಲ್ಲ. ವರ್ಗಾವಣೆ ಖಾತೆ ಸಚಿವ ಯತೀಂದ್ರ ಹೇಳಿದ ಮಾತಲ್ಲ, ತಂದೆಯ ಅಂತರಾಳದ ಭಾವನೆ ಅಂತ ಪ್ರತಾಪ್ ಸಿಂಹ ವ್ಯಂಗ್ಯವಾಡಿದ್ರು. ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಸರ್ಕಾರದಲ್ಲಿ ಅನಧಿಕೃತವಾಗಿ ಒಂದು ವರ್ಗಾವಣೆ ಖಾತೆ ರಚನೆಯಾಗಿ ಆ ವರ್ಗಾವಣೆ ಖಾತೆ ಸಚಿವರಾಗಿರುವಂತಹ ಯತೀಂದ್ರ ಅವರು ನಾಲ್ವಡಿ ಕೃಷ್ಣರಾಜ ಒಡೆಯರವರಿಗಿಂತ ತಮ್ಮ ತಂದೆಯವರಾದಂತಹ ಸಿದ್ದರಾಮಯ್ಯನವರೇ ದೊಡ್ಡವರು, ಅವರು ಇನ್ನೂ ಜಾಸ್ತಿ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅಂತ ನನ್ನ ಹೇಳಿಕೆಯನ್ನು ಕೊಟ್ಟಿದ್ರು. ಇದು ಯತೀಂದ್ರ ಅವರ ಬಾಯಿಂದ ಬಂದಿರುವಂತಹ ಅವರ ಮನದಾಳದ ಮಾತು ಮಾತ್ರ ಅಲ್ಲ, ಅದು ಸಿದ್ದರಾಮಯ್ಯ ಸಾಹೇಬ್ರ ಈ ಹಿಂದಿನ ಅವರ ನಡೆ ಮಾತುಗಳನ್ನೆಲ್ಲ ನೋಡಿದಾಗ ಅದು ಅವರ ತಂದೆಯವರಾದಿರುವಂತಹ ಸಿದ್ದರಾಮಯ್ಯನವರ ಅಂತರಾಳದ ಭಾವನೆನೂ ಕೂಡ ಇದೇ ಆಗಿದೆ. ಮಹಾರಾಜರಂತೆ ಕೆಲಸ ಮಾಡಿಲ್ಲ, ನಿಮ್ಮಪ್ಪ ರಾಜ್ಯವನ್ನ ದಿವಾಳಿ ಮಾಡವನೆ ಅಂತ ಯತ್ನಾಳ್ ಕಿಡಿಕಾರಿದ್ದಾರೆ. ಅವ್ರು ಏನು ಅವ್ರ ಮಗ ತೀರಾ ಹಾದಿ ಬಿಟ್ಟು ಮಾತಾಡಕತ್ತಾನಪ್ಪ. ಏನಾರು ಸ್ವಲ್ಪ ಶಾಣ್ಯಾದನ ತಿಳ್ಕೊಂಡಿದ್ದೀವಿ ನಾವು. ಪೂರ್ತಿ ನಮ್ಮ ಮೈಸೂರು ಮಹಾರಾಜಕ್ಕಿಂತ ಭಾರಿ ನಮ್ಮ ಅಪ್ಪ ಮಾಡ್ಯಾನ. ನಿಮ್ಮಪ್ಪ ಏನ್ ಮಾಡ್ಯಾನ, ಗ್ಯಾರಂಟಿ ಮಾಡಿ ಕರ್ನಾಟಕ ದಿವಾಳಿ ಮಾಡ್ಯಾನ, ಅದು ಗೊತ್ತಿಲ್ಲ ಅವರಿಗೆ ಪಾಪ. ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಸುಖಾಸುಮ್ಮನೆ ವಿವಾದ ಸೃಷ್ಟಿಸಿದ್ದು ವಿಪಕ್ಷಗಳಿಗೆ ಮತ್ತೊಂದು ಅಸ್ತ್ರ ಕೊಟ್ಟಂತಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಜಮೀನಾರು ದಾನ ಕೊಟ್ಟರು ಅವ್ರನ್ನೇ ಸರಿಯಿಲ್ಲ ಅಂತ ಇಂತ ಹೇಳೋ ಜನಕ್ಕೆ ನಾವ್ ಎಂತ ಮುಟ್ಟಾಳ್ರು ಅಂತ ಹೇಳ್ತೀವಿ ನಾವು ಅಷ್ಟೇ. ಮೈಸೂರನ್ನಾಳಿದ ಪ್ರತಿ ಮಹಾರಾಜರು ಅಭಿವೃದ್ಧಿಯ ಬೀಜ ಬಿತ್ತಿದ್ದಾರೆ. ಸಿದ್ದರಾಮಯ್ಯ ಕೊಡುಗೆಗೆ 2018ರಲ್ಲಿ ಜನ ತಕ್ಕ ಉತ್ತರ ನೀಡಿದ್ದಾರೆ ಅಂತ ಮೈಸೂರು ಒಡೆಯರ್ ಯದುವೀರವರು ಕಿಡಿಕಾರಿದ್ದಾರೆ. ಬಂದು ಬೀದಿಗೆ ಬಂದು ನೋಡ್ಲಿ ಏನೇನ್ ಸಂಕಷ್ಟಗಳಿದಾವೆ ಅಂತ ಜನಗೆ. ಇಲ್ಲಿ ಬಂದು ಅಲ್ಲಿ ವಾಣಿಜ್ಯ ಇಲಾಖೆ ಮೂಲಕ ಟ್ಯಾಕ್ಸ್ ನೋಟಿಸ್ಗಳು ಕಳಿಸೋದು, ತಮ್ಮ ಗ್ಯಾರಂಟಿ ಇದರಲ್ಲಿ ಏನು ಯೋಜನೆಗಳು ವಿಫಲ ಆಗ್ತಾ ಇರೋ ಕಾರಣಕ್ಕಾಗಿ ಅದಕ್ಕೆ ಹಣ ಉತ್ಪಾದಿಸಬೇಕಾಗಿರ್ತಕ್ಕಂಥದ್ದು ಗುರಿ ಇಟ್ಕೊಂಡು ಇಂಥ ಎಲ್ಲ ಏನು ವ್ಯವಸ್ಥೆ ದುರ್ಬಳಕೆ ಮಾಡೋದ್ ಬದಲು ಮತ್ತೆ ಇಲ್ಲಿ ಜನರ ದಿಕ್ತಪ್ಪಿಸಿದ ಬದಲು ಬಂದು ಇದಕ್ಕೆ ಒಂದು ಜನರ ಸಂಕಷ್ಟಗಳನ್ನು ಬಗೆಹರಿಸೋದಕ್ಕೆ ಪ್ರಯತ್ನ ಮಾಡಿ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಎಲ್ಲಿ, ಸಿದ್ದರಾಮಯ್ಯ ಎಲ್ಲಿ? ಇಬ್ಬರಿಗೂ ಹೋಲಿಕೆ ಮಾಡೋದೇ ದೊಡ್ಡ ಅಪಹಾಸ್ಯ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಕೃಷ್ಣರಾಜ ಒಡೆಯರ್ ಅವರ ಹೋಲಿಕೆ ಮಾಡ್ಕೊಂಡಿರೋ ಸಿದ್ದರಾಮಯ್ಯನ ಅದೊಂದು ಅಪಹಾಸ್ಯ ಅಂತ ನನ್ನ ಅನಿಸಿಕೆ. ಅವರೆಲ್ಲಿ ಇವರೆಲ್ಲಿ ಅಧಿಕಾರಕ್ಕೋಸ್ಕರ ಸುತ್ತಾಡ್ತಾ ಇರೋ ಸಿದ್ದರಾಮಯ್ಯನವರು, ಪಾರ್ಟಿಯಿಂದ ಪಾರ್ಟಿಗೆ ಜಂಪ್ ಹೊಡಿತಾ ಇರುವಂತಹ ಸಿದ್ದರಾಮಯ್ಯನವರು, ಅವ್ರನ್ನ ಇವರು ಹೋಲಿಕೆ ಮಾಡ್ಕೊಳ್ಳೋದು ಅರ್ಥನೇ ಇಲ್ಲ. ವರ್ಗಾವಣೆ ಖಾತೆ ಸಚಿವ ಯತೀಂದ್ರ ಹೇಳಿದ ಮಾತಲ್ಲ, ತಂದೆಯ ಅಂತರಾಳದ ಭಾವನೆ ಅಂತ ಪ್ರತಾಪ್ ಸಿಂಹ ವ್ಯಂಗ್ಯವಾಡಿದ್ರು. ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಸರ್ಕಾರದಲ್ಲಿ ಅನಧಿಕೃತವಾಗಿ ಒಂದು ವರ್ಗಾವಣೆ ಖಾತೆ ರಚನೆಯಾಗಿ ಆ ವರ್ಗಾವಣೆ ಖಾತೆ ಸಚಿವರಾಗಿರುವಂತಹ ಯತೀಂದ್ರ ಅವರು ನಾಲ್ವಡಿ ಕೃಷ್ಣರಾಜ ಒಡೆಯರವರಿಗಿಂತ ತಮ್ಮ ತಂದೆಯವರಾದಂತಹ ಸಿದ್ದರಾಮಯ್ಯನವರೇ ದೊಡ್ಡವರು, ಅವರು ಇನ್ನೂ ಜಾಸ್ತಿ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅಂತ ನನ್ನ ಹೇಳಿಕೆಯನ್ನು ಕೊಟ್ಟಿದ್ರು. ಇದು ಯತೀಂದ್ರ ಅವರ